ಈ ವರ್ಷ ರೆಕಾರ್ಡ್ ಬ್ರೇಕ್ ಆಗೈತಿ ಟ್ರ್ಯಾಕ್ಟರ್ ಸೇಲ್ಸ್ದಾಗ 1.23 ಮಿಲಿಯನ್ ಟ್ರ್ಯಾಕ್ಟರ್ಗಳ ಸೋಲ್ಡ್ ಆಗಿದ್ದವು 2025ರಾಗ. ನಿಮ್ಗೇನಾದ್ರೂ ಗೊತ್ತೈತೇನ? ಬರೀ ಇಂಡಿಯಾದಾಗ ಅಷ್ಟೇ ನಾವು ತಗೊಳ್ದಾಯ್ತಂದ್ರೆ 9,79,000 ಟ್ರ್ಯಾಕ್ಟರ್ ಯೂನಿಟ್ಗಳ ಸೋಲ್ಡ್ ಆಗಿದಾವೆ. 41 HP ದಿಂದ ಹಿಡ್ಕೊಂಡು 50 HP ತನಕ ಬರುವಂತ ಏನ್ ಕ್ಯಾಟಗರಿದಾಗ ಬರುವಂತ ಟ್ರ್ಯಾಕ್ಟರ್ ನಾವು ಅವ ಎಲ್ಲಕ್ಕಿಂತ ಹೆಚ್ಚು ಸೋಲ್ಡ್ ಆಗಿದಾವೆ. ಯಾಕೆ ಗೊತ್ತಿದೇನಾ? ವರ್ಸಟೈಲ್ ದೋಸ್ತ, ಎಲ್ಲಾ ತರದ ಕೆಲಸಗಳನ್ನ ಈ ಟ್ರ್ಯಾಕ್ಟರ್ ಗಳಿಂದ ಮಾಡ್ಕೋಬಹುದು. ಹೆಚ್ಚು ಸೇಲ್ ಆಗಿರುವಂತ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಗಳಲ್ಲಿ ನೀವೇನಾದ್ರೂ ನೋಡೋದೈತಂದ್ರೆ ದೋಸ್ತ, ನಂಬರ್ 1 ಪೊಸಿಷನ್ ದಾಗ ಬರ್ತೈತಿ ಮಹೀಂದ್ರ. 2,38,000 ಟ್ರ್ಯಾಕ್ಟರ್ ಗಳನ್ನ ಸೋಲ್ಡ್ ಮಾಡಿದರು ಈ ವರ್ಷ. ಎರಡನೇ ಬ್ರ್ಯಾಂಡ್ ಬರ್ತೈತಿ ಸ್ವರಾಜ. ಆಲ್ಮೋಸ್ಟ್ ದೋಸ್ತ 1,87,000 ಯೂನಿಟ್ ಗಳನ್ನ ಸೋಲ್ಡ್ ಮಾಡಿದರು. ಮೂರನೇ ಟ್ರ್ಯಾಕ್ಟರ್ ಬ್ರ್ಯಾಂಡ್ ನ ಗೆಸ್ ಮಾಡ್ರಿ ನೀವು, ಸೋನಾಲಿಕಾ. 1,27,000 ಟ್ರ್ಯಾಕ್ಟರ್ ಗಳನ್ನ ಈ ವರ್ಷ ಅವರ ಸೇಲ್ ಮಾಡಿದರು. ಯಾಕ ಇಷ್ಟೊಂದು ಟ್ರ್ಯಾಕ್ಟರ್ ಗಳ ಈ ವರ್ಷ ಸೇಲ್ ಅದು ಅಂತಂದ, ಎಲ್ಲಾ ರೈತರಿಗೆ ಮಷಿನ್ಗಳು ಬೇಕಾಗಿದ್ದವು. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಬಹಳ ಐತಿ. ಎರಡನೇದ GST ಕಟ್ ಆಯ್ತು, ಅದರಿಂದ ಟ್ರ್ಯಾಕ್ಟರ್ ರೇಟ್ಗಳ ಕಡಿಮೆ ಆಯ್ತು. ಅದಕ್ಕೋಸ್ಕರ ಮೇಜರ್ಲಿ ಸೋಲ್ಡ್ ಆಗಿರ್ಬೋದು. ಬಹಳಷ್ಟು ಗವರ್ಮೆಂಟ್ ಸ್ಕೀಮ್ಗಳು ಬರ್ತಾವು, ಸ್ಟೇಟ್ ಟು ಸ್ಟೇಟ್ ಎಲ್ಲಾ ಸ್ಟೇಟ್ದಾಗೂ ಕೊಡತಾರು. ಆ ಸಬ್ಸಿಡಿಗಳನ್ನ ಯೂಸ್ ಮಾಡ್ಕೊಂಡು ಕೂಡ ರೈತರ ಈ ಟ್ರ್ಯಾಕ್ಟರ್ ಗಳನ್ನ ಬೈ ಮಾಡತ್ತಾರು. ಅದಕ್ಕೋಸ್ಕರ ಈ ವರ್ಷ ಇಷ್ಟೊಂದು ಸೆಲ್ ಆಗೈತಿ. ಬಟ್ ನಿಮ್ಗೇನಾದ್ರೂ ಗೊತ್ತೈತೇನ, ಈ ವರ್ಷ ಎಲ್ಲಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿರುವಂತ ಟ್ರ್ಯಾಕ್ಟರ್ ಮಾಡೆಲ್ಗಳು ಯಾವೆಲ್ಲ ಇದಾವ ಅಂತಂದ 2025ದಾಗ ಸೋಲ್ಡ್ ಆಗಿರುವಂತ ಟಾಪ್ 5 ಮಾಡೆಲ್ಗಳ ಬಗ್ಗೆ ನಾವೇನಾದ್ರೂ ನೋಡೋದೈತೆ ಅಂತ ದೋಸ್ತ, ನಂಬರ್ 5ದಾಗ ನಿಮ್ಗೆ ಸಿಗ್ತೈತಿ ಜಾನ್ ಡಿಯರ್ ಕಡೆಯಿಂದ 5050D ಅನ್ನೋ ಒಂದು ಮಾಡೆಲ್. 50 HP ಕ್ಯಾಟಗರಿಯಲ್ಲಿ ಬರುವಂತ 5050D ದೋಸ್ತ ಜಬರ್ದಸ್ತ್ ಆಗಿರುವಂತ ಗಾಡಿ ಐತಿ. ನಂಬರ್ 4ದಾಗ ಬರ್ತೈತಿ ಮೆಸ್ಸಿ ಫರ್ಗಿಸನ್ ಕಡೆಯಿಂದ 241 ಮಹಾಶಕ್ತಿ ಅನ್ನೋ ಒಂದು ಮಾಡೆಲ್. 42 HP ಕ್ಯಾಟಗರಿಯಲ್ಲಿ ಬರುವಂತ ಗಾಡಿ ದೋಸ್ತ, ಬಹಳಷ್ಟು ರೈತರ ಅಚ್ಚುಮೆಚ್ಚಿನ ಗಾಡಿ ಐತಿ. ನಂಬರ್ 3ದಾಗ ಮಹೀಂದ್ರ ಕಡೆಯಿಂದ ಬರುವಂತ 475DI ಅನ್ನೋ ಒಂದು ಮಾಡೆಲ್ ದೋಸ್ತ. ಗಾಡಿ ಗಟ್ಟಿ, ಪರ್ಫಾರ್ಮೆನ್ಸ್, ಮೈಲೇಜ್ ಇದನ್ನೆಲ್ಲ ನೋಡಿದ್ರಂದ್ರೆ ಜಬರ್ದಸ್ತ್ ಆಗಿ ಕೊಡುವಂತ ಒಂದು ಗಾಡಿ. ಅದಕ್ಕೋಸ್ಕರ ನಂಬರ್ 3ದಾಗ ಇದೈತಿ. ನಂಬರ್ 2ದಾಗ ಸ್ವರಾಜ್ ಕಡೆಯಿಂದ ಬರ್ತೈತಿ 855FE ಅನ್ನೋ ಒಂದು ಮಾಡೆಲ್ ದೋಸ್ತ. 49 HP ಕ್ಯಾಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್ ದೋಸ್ತಿದ. ಸ್ವರಾಜ್ ಅಂದ್ರೆ ರಿಲಯಬಿಲಿಟಿ. ನಂಬರ್ 1ದಾಗ ಮಹೇಂದ್ರ ಕಡೆಯಿಂದ ಬರುವಂತ 575DI XP ಪ್ಲಸ್ ಅನ್ನೋ ಒಂದು ಮಾಡೆಲ್. ಎಲ್ಲಕ್ಕಿಂತ ಹೆಚ್ಚ ಈ ವರ್ಷ ಸೋಲ್ಡ್ ಆಗಿರುವಂತ ಟ್ರ್ಯಾಕ್ಟರ್ ದೋಸ್ತ. ಸಣ್ಣ ಟ್ರ್ಯಾಕ್ಟರ್ ಸಣ್ಣ ರೈತರಿಗೆ ಹೇಳಿ ಮಾಡಿಸೋದು. ಯಾಕಂದ್ರೆ ಹೊಲ ಕಡಿಮೆ ಇದ್ರೂ ಕೂಡ ಕೆಲಸ ಜಬರ್ದಸ್ತ್ ಆಗಿ ಮಾಡ್ತಾವು. ಹಂಗಿದ್ಮೇಲೆ 2025ದಾಗ ಎಲ್ಲಕ್ಕಿಂತ ಹೆಚ್ಚ ಸೋಲ್ಡ್ ಆಗಿರುವಂತ ಟ್ರ್ಯಾಕ್ಟರ್ ಮಾಡೆಲ್ಗಳ ಯಾವ? ನಂಬರ್ 5ದಾಗ ನೋಡೋದೈತಂದ್ರೆ 18ರಿಂದ 22 HP ಕ್ಯಾಟಗರಿದಾಗ ಬರುವಂತ ಒಂದು ಮಾಡೆಲ್ ದೋಸ್ತಿದ. MM18 ನೆಕ್ಸ್ಟ್ G222 ಒಂದು ಮಾಡೆಲ್ ಬರ್ತೈತಿ ಸೋನಾಲಿಕಾದಿಂದ. ಇವು ನಂಬರ್ 4ದಾಗ ರಿಲಯಬಿಲಿಟಿಗೆ ಮತ್ತು ಕಡಿಮೆ ರೇಟಿಗೆ ಹೇಳಿ ಮಾಡಿಸಿರುವಂತ ಗಾಡಿ ಐಸರ್ ಕಡೆಯಿಂದ ಬರುವಂತ 242 ಅನ್ನೋ ಒಂದು ಮಾಡೆಲ್. 25 HP ಕ್ಯಾಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್ ದೋಸ್ತ. ನಂಬರ್ 3ದಾಗ ಬರ್ತಿದ್ದೀವಿ ದೋಸ್ತ 724 XM ಆರ್ಚಿಡ್ ಅಂತ ಒಂದು ಸ್ವರಾಜ್ ಕಂಪನಿ ಕಡೆಯಿಂದ ಬರುವಂತ ಒಂದು ಮಾಡೆಲ್ ದೋಸ್ತಿದ. 25 HP ಕ್ಯಾಟಗರಿಯಲ್ಲಿ ಬರುವಂತ ಮಾಡೆಲ್. ಜಿವೋ 225DI ಅನ್ನೋ ಮಾಡೆಲ್. 22 HP ದಾಗ ಬರುವಂತ ಗಾಡಿ ದೋಸ್ತ. ಜಬರ್ದಸ್ತ್ ಐತಿ. ನೀವು ಯಾವ್ದೇ ರೀತಿಯ ತೋಟಗಾರಿಕೆ ಕೆಲಸ ಮಾಡ್ತಿದ್ರಂದ್ರೆ ಈ ಗಾಡಿ ಸೂಪರ್. ಇದಕ್ಕಿಂತ ಸಣ್ಣದ ಇನ್ನೊಂದು ಗಾಡಿ ಬರ್ತೈತಿ, ಅದಾವುದಂದ್ರೆ ಮಹೀಂದ್ರ ಯುವರಾಜ್ 215 NXT ಅನ್ನೋ ಒಂದು ಮಾಡೆಲ್. 15ರಿಂದ 24 HP ಕ್ಯಾಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್ ದೋಸ್ತ. ಇದ ಟಾಪ್ ಸೆಲ್ಲರ್ ಆಗೈತಿ ಈ ವರ್ಷ 2025ದಾಗ. ಎಲ್ಲಾ ಮಿನಿ ಟ್ರ್ಯಾಕ್ಟರ್ಗಳನ್ನ ನಾವೇನಾದ್ರೂ ಕಂಪೇರ್ ಮಾಡ್ತಂದ್ರ, ನೀವೇನಾದ್ರೂ 2025ದಾಗ ಟ್ರ್ಯಾಕ್ಟರ್ಗಳನ್ನ ಬೈ ಮಾಡಿದಿರನ್ನ, ಅದ್ರಾಗ ಸಣ್ಣ ಟ್ರ್ಯಾಕ್ಟರ್ಗಳನ್ನ ಬೈ ಮಾಡಿದಿರಂದ್ರೆ ಯಾವ ಮಾಡೆಲ್ನ ನೀವು ಬೈ ಮಾಡಿದಿರ ಅನ್ನೋದನ್ನ ಕೂಡ ಕಮೆಂಟ್ದಾಗ ಹೇಳಿ ಹೋಗ್ರಿ. ಮತ್ತು ಅದ್ರ ಪರ್ಫಾರ್ಮೆನ್ಸ್ ಹೆಂಗ ಅನ್ಸ್ತು ನಿಮ್ಗೆ ಅನ್ನೋದನ್ನು ಕೂಡ ಕಮೆಂಟ್ದಾಗ ಹೇಳಿ ಹೋಗ್ರಿ ದೋಸ್ತ. ಟ್ರ್ಯಾಕ್ಟರ್, ಹೊಲ, ರೈತರ ಇದ್ರ ಎಲ್ಲದ್ರ ಬಗ್ಗೆ ನೀವೇನಾದ್ರೂ ತಿಳ್ಕೋರಿದ್ರೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ರ ಫಾಲೋ ಮಾಡ್ಕೋರಿ. ಯೂಟ್ಯೂಬ್ದಾಗ ನೋಡಕತ್ತೀರ ಅಂದ್ರೆ ಆಬ್ವಿಯಸ್ಲಿ ದೋಸ್ತ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೊಮ್ಮೆ ಸಿಗೋನು ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ನಮಸ್ತೆ.